ಅಷ್ಟೇ ನೀವೇನೇ ಪ್ರಿಮಿನರಿ ಆ್ಯಕ್ಷನ್ಸ್ ತೊಗೊಂಡು ಸ್ಟಾರ್ಟ್ ಮಾಡಿದ್ರೆ ಡ್ರಗ್ಸ್ ಮುಕ್ತ KGF ಅಂತ ಮಾಡ್ತಾರೆ. ಸೊ ನಾವು ಕೂಡ ನಿಮ್ಮ ಜೊತೆ ಇರ್ತೀವಿ ಸರ್. ಆ್ಯಕ್ಚುಲಿ ನಮ್ಮದು ಮೆಡಿಕಲ್ ಸ್ಟೋರ್ ಸರ್, 30 ವರ್ಷದಿಂದ ಮೆಡಿಕಲ್ ಸ್ಟೋರ್ ಮಾಡಿ ನಮ್ಮದೇ ಆ್ಯಕ್ಚುಲಿ ಅಲಿಗೇಷನ್ ಬಂದಿದ್ದು. ಲಾಸ್ಟ್ ಟೈಮೆಲ್ಲ ನೀವು ನೋಡಿರ್ತೀರ, ನಮಗೆ ಇದು ಬರುತ್ತೆ. ನಾವು ನಮ್ಮ ಮೆಡಿಸನ್ನಲ್ಲೂ ಸ್ಲೀಪಿಂಗ್ ಟ್ಯಾಬ್ಲೆಟ್ಸು ಅದೆಲ್ಲ ಮಿಸ್ಯೂಸ್ ಮಾಡಿಕೊಂಡು ತುಂಬ ಪ್ರಾಬ್ಲಮ್ಸ್ ಆಯಿತು. ಕೋಲಾರ ಜಿಲ್ಲೆನಲ್ಲೂ ಪ್ರಾಬ್ಲಮ್ ಆಯಿತು, ಎಲ್ಲ ಕಡೆನೂ ಆಯಿತು. ಸೊ ಅದ್ರ ಬಗ್ಗೆ ನಾವು ಮೆಡಿಕಲ್ ಸ್ಟೋರಲ್ಲಿ ಆಲ್ಮೋಸ್ಟ್ ನಾವು ಅವೇರ್ನೆಸ್ ಕೊಡ್ತಾಯಿದ್ದೀವಿ. ಬರೋರಿಗೆ ಇಲ್ಲೋರಿಗೆ ಯಾವ ಥರ ಯೂಸ್ ಮಾಡಬೇಕು, ಏನು ಈ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಡ್ರೋಸಿಂಗ್ ಅದೆಲ್ಲ ನಾವು ಫಸ್ಟಿಂದನೂ ನಾವು ಅದು 30 ವರ್ಷದಿಂದ ನಮಗೆ ಇಷ್ಟ ಇಲ್ಲ. ಅದು ಈ 1 ವರ್ಷದಿಂದ ಅಂತೂ ಇನ್ನೂ ಸೀರಿಯಸ್ಸಾಗಿ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ. ನಮ್ಮ ಏರಿಯಾಗೆ ಬರೋವರು ಇರ್ಬೋದು, ಯೂತ್ಸ್ ಇರ್ಬೋದು, ಅದ್ರ ಬಗ್ಗೆ ವಾಲಂಟ್ರಿಯಾಗಿ ನಾವೇ ಮೆಡಿಕಲ್ ಸ್ಟೋರಲ್ಲಿ ಏನೇನು ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ಬೋದು, ಏನಾಗುತ್ತೆ ಅದರಿಂದ ತೊಂದರೆಗಳು ಅನ್ನೋದು ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ವಿ. ನಮ್ಮ ಕೆಲಸಗಳು ನಾವು ಮಾಡ್ತಾಯಿದ್ವಿ. ತೀರಾ ಇಂಟೀರಿಯರ್ಸ್ ಇರೋದು ಆ್ಯಕ್ಚುಲಿ ಅಫಿಷಿಯಲಾಗಿ ನಿಮಗೂ ಗೊತ್ತಿರಬಹುದೇನೋ, ಅದ್ರ ಬಗ್ಗೆ ಸ್ವಲ್ಪ ಆ್ಯಕ್ಷನ್ಸ್ ತೊಗೊಂಡ್ರೆ ನಮಗೂ ಒಂದು ಜನತೆಗೆ ಯೂಸ್ ಆಗುತ್ತೆ. ಅದು ನಾವು ಆ್ಯಕ್ಷನ್ ತಗೊಳ್ತೀವಿ, ಮಾಹಿತಿ ಕೊಡಿ ಆ್ಯಂಡ್ ಕಾನೂನು ರೀತಿಯೊಳಗೆ ಏನೇನು ನಾವು ಸಹಾಯ ಮಾಡೋದು ಮಾಡ್ತೀವಿ. ನೀವು ಕೂಡ ಕಾನೂನು ಬಾಕಿ ಇರಬೇಕು. ಸರಿ ಸರ್, ಅದೇ ಇದೇ ವಿಚಾರವಾಗಿ ಇಡೀ ರಾಜ್ಯದಲ್ಲಿ ಟ್ಯಾಬ್ಲೋ ಓಡಾಡ್ತಾ ಇದೆ. 15, 16, 17 ನಮ್ಮ ಜಿಲ್ಲೆಯಲ್ಲಿರುತ್ತೆ. ವಿಶೇಷವಾಗಿ KGFಗೆ ಟ್ಯಾಬ್ಲೋ ಒಂದು ದಿನ ಪೂರ್ತಿ ಕೊಡಬೇಕು ಅನ್ನೋದಾಗಿದೆ. ನಿಮ್ಮನ್ನು ಅದನ್ನು ಗೆಸ್ಟಾಗಿ ನಿಮ್ಮನ್ನು ಇನ್ವೈಟ್ ಮಾಡ್ತೀರಿ. ನಿಮ್ಮ ಸಹಕಾರವನ್ನು ಇರಬೇಕು, ಇಲ್ಲ ನಾವು ಕೈ ಜೋಡಿಸಿ. ಪ್ರಭಾತ ಬೆಳಗ್ಗಿನ ಜಾವ ಅದು ಕಾನೂನಿದೆ. 6 AM ಇಂದ ರಾತ್ರಿ 10 ಗಂಟೆಗೆ ಅದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ. ಮತ್ತು ಕಾನೂನಿದೆ, ಅದು ತನಕ ಯಾವುದೇ ಲೌಡ್ ಸ್ಪೀಕರ್ ಬೆಳೆಸಬಾರ್ದು, ಆ ಥರ ಕ್ಲಿಯರ್ ಕಾನೂನಿದೆ. ಬಾಕಿ ಎಲ್ಲರೂ ನಾವು ಪಾಲನೆ ಮಾಡಬೇಕು, ಸಹಯೋಗ ಕೊಡಬೇಕು. ಅದೇ ಡಿ ಸಿ ಅವರು ಆದೇಶ ಮಾಡಿದ್ದಾರೆ ಸರ್, ಎಲ್ಲ ಸುಪ್ರಭಾತ ಮಾಡಬೇಕಂತ. ಯಾವುದೇ ಆದೇಶ ಇಲ್ಲ, ಅಲ್ಲ ಟೈಮಿಂಗ್ಸ್ ಕೊಟ್ಟಿಲ್ಲ ಸರ್, ಮಾಡಬೇಕಂತ ಕೊಟ್ಟಿದ್ದಾರೆ, ಸೆಪ್ಟೆಂಬರಲ್ಲೇ ಕೊಟ್ಟಿದ್ದಾರೆ. DC ಗೆ ಕೂಡ ಅದು ಯಾರು ಇದು ಕಾನೂನಿದೆ, ಕಾನೂನು ಚೇಂಜ್ ಮಾಡಲಿಕ್ಕೆ ನೀವು ಅಸೆಂಬ್ಲಿಯಿಂದ ಕಾನೂನು ಚೇಂಜ್ ಮಾಡಬೇಕಾಗಿದೆ ಅಥವಾ ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಕೊಡಬೇಕು. ಈ ಥರ ಯಾವುದೇ ಕಾನೂನು ಅಲ್ಲಿ ಅವರು ಬೆಳಿಗ್ಗೆ ಯೂಸ್ ಮಾಡ್ಬೋದು, ಅದಕ್ಕೆ ಪ್ರೇಯರ್ ಮಾಡ್ಬೋದು, ಭಜನೆ ಮಾಡ್ಬೋದು, ಅದಕ್ಕೆ ಹೇಳಿದ್ದಾರೆ. ಲೌಡ್ ಸ್ಪೀಕರ್ ಯೂಸ್ ಮಾಡಬೇಕು ಈ ಥರ ಏನಿಲ್ಲ. ಅದಕ್ಕೆ ಕಾನೂನಿದೆ, ಕಾನೂನು ನಾವೆಲ್ಲ ಪಾಲನೆ ಮಾಡಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು. ಎಲ್ಲ ಪೊಲೀಸ್ ವರಿಷ್ಠರು ಮತ್ತು ನಾವು ಇಲ್ಲಿ 3 ಜನದ ಕೈ ಇನಾಗ್ರೇಷನ್ ಮಾಡಿಸೋದಂತ ಇದೆ. ಸೊ ಅದು ಇಡೀ ಜಿಲ್ಲೆ ಅವೇರ್ನೆಸ್ಸು ಈ ಕಾಲೇಜುಗಳಲ್ಲಿ ಒಂದು ಡ್ರಗ್ಸ್ ಮುಕ್ತ ಕರ್ನಾಟಕಕ್ಕೆ ಏನೇನು ಮಾಡ್ಬೋದು ಅಂತ ಅವೇರ್ನೆಸ್ ಒಂದು ಸ್ಪೀಚಸ್ ಇರ್ತದೆ. ಅದಕ್ಕೆ ತಾವುಗಳು ಇಲಾಖೆ ಕಡೆಯಿಂದ ಅದಕ್ಕೆಲ್ಲ ಬರಬೇಕು, ಸ್ವಲ್ಪ ಸ್ಪಂದಿಸಬೇಕು ಸರ್ ಅಷ್ಟೇ. ಈಗ ನಿಮ್ಮ ಮೋಟೋನು ಅದೇ ಇದೆ. ನಾವು ಕೂಡ ಮಾಡ್ತಾ ಇದ್ದೀವಿ. ಫ್ರೀ KGF ರೌಡಿ ಫ್ರೀ KGF ನೀವು ಕೂಡ ಇದು ವಿಶೇಷವಾಗಿ ಇಡೀ ರಾಜ್ಯದಲ್ಲೇ ನಡೀತಾ ಇದೆ. ಇಡೀ ರಾಜ್ಯದಲ್ಲಿ ರಾಜ್ಯ ಕೂತಿದೆ. ಇಂಟರ್ನ್ಯಾಷನಲ್ ಪ್ರಾಬ್ಲಮ್. ಎಸ್ ಸರ್, ಲಿಂಕ್ ಟು ಇಂಟರ್ನ್ಯಾಷನಲ್ ಲಿಂಕ್. ನಮ್ಮ ರಾಜ್ಯದ ಕೂಡ ಸಂಬಂಧ KGF ಕೂಡ ಸಮಸ್ಯೆ ಜಾಸ್ತಿ ಇದೆ, ಬಡವರ ಜನ ಜಾಸ್ತಿ ಇದೆ, ಸಮಸ್ಯೆ ಜಾಸ್ತಿ ಇರುತ್ತೆ. ಸೊ ನೀವು ಕೂಡ ಕೋಆಪರೇಟ್ ಮಾಡಬೇಕಲ್ಲ. ಯಾರು ಇದ್ದಾರೆ ಮಾಹಿತಿ ಕೊಡಬೇಕು. ಮತ್ತು ಯಾರು ಅಡಿಕ್ಟ್ ಆಗಿದ್ದಾರೆ, ಡಿ ಅಡಿಕ್ಷನ್ ಸೆಂಟರ್ಸ್ ಕೂಡ ಇದೆ, ನಾವು ಅವರಿಗೆ ಮಿನಿಸ್ಟ್ರಿನ್ ಮಾಡ್ತೀವಿ. ನನ್ನ ಮನೆ ಹತ್ರ ನಾನು ವಾಸ ಇರೋದು ಬೌಲಿನ ಕಾಂಪೌಂಡ್. ಲಾಸ್ಟ್ ಟೈಮ್ ತಮ್ಮನ್ನು ಮೆಡಿಕಲ್ ಕ್ಯಾಂಪ್ ನಡೀತು, ಇನ್ವೈಟ್ ಮಾಡಿದ್ವಿ. ಆ ಸಮಯದಲ್ಲಿ ತಾವು ಬೇರೆ ಕೆಲಸ ಇತ್ತು. ಆ ಜಾಗದಲ್ಲಿ ಗಾಂಜಾ ಮಾರುವವರು, ಗಾಂಜಾ ಸ್ಟೂಡೆಂಟ್ಸ್ಗಳೆಲ್ಲ ಹುಡುಗರು ಹುಡುಗಿಗಳೆಲ್ಲ ಬಂದು ಯಾವಾಗ ಮಾಡ್ತಾರೆ. ಆರ್ಪೇಟ್ ಸ್ಟೇಷನ್ ಗಮನಕ್ಕೆ ಕೊಟ್ಟೆ. ನಾನು ರೇಟಿಂಗಲ್ಲಿ ಕೊಡು ಅಂದರು, ನಾನು ಕೊಡ್ತೀನಿ ಅಂತ. ರೇಟಿಂಗಲ್ಲಿ ಕೊಡಲಿಕ್ಕೆ ಅವಸರ ನಾವು ಡ್ರಗ್ ಫ್ರೀ KGF ಇಮೇಲ್ ID ಕೊಟ್ಟಿದ್ದೀವಿ, ನಂಬರ್ ಕೂಡ ಕೊಟ್ಟಿದ್ದೀವಿ. ಅದು ನೀವು ಕೂಡ ನಿಮ್ಮದು ಐಡೆಂಟಿಟಿ ಕೂಡ ನಾನು ಹೇಳಲ್ಲ, ಯಾರಿಗೆ ಹೇಳಲ್ಲ, ಇನ್ಸ್ಪೆಕ್ಟರ್ ಕೂಡ ಹೇಳಲ್ಲ. ನಮ್ಮ ಮನೆಯಿಂದ 5 ಮನೆ ಮುಂದ್ಗಡೆನೇ ಇದೆ ಸುಮಾರು 2 ನಮಗೆ ಮಾಹಿತಿ ಕೊಡಿ. ನಮಗೆ ನಂಬರ್ ಇದೆ ನಿಮ್ಮ ಹತ್ರ, ನನ್ನ ನಂಬರ್ಗೆ ಮೆಸೇಜ್ ಮಾಡಿ ಈ ಥರ ಇದೆ ಮಾಡ್ತಾ ಇದ್ದೀವಿ. ಲೊಕೇಶನ್ ಕಳಿಸಿ, ಫೋಟೋ ಇದ್ದರೆ ಫೋಟೋ ಕಳಿಸಿ ನಾವು ಖಂಡಿತ ಕಳಿಸ್ತೀವಿ ಸರ್. ಫೋನ್ ನಂಬರ್ ಇದೆ ನನ್ನ ಹತ್ರ, ಫೋನ್ ನಂಬರ್ ಸಮೇತ ಕಳಿಸ್ಕೊಡ್ತೀವಿ. ಇಷ್ಟು 1933 ನಂಬರ್ ಇದೆ, ಒಂದು ನಮ್ಮ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದೀನಿ. ನಮಗೆ ಮೆಸೇಜ್ ಮಾಡ್ಬೋದು, ಫೋನ್ ಮಾಡ್ಬೋದು. ಫ್ರೀ KGF@gmail.com. ಸುಮಾರು ನಿಮಗೆ ಅವಕಾಶ ಇದೆ, ಅಲ್ಲಿ ನೀವು ಮಾಹಿತಿ ಕೊಡ್ಬೋದು. ನಿಮ್ಮ ಬಗ್ಗೆ ನೀವು ಮಾಹಿತಿ ಕೊಟ್ಟಿದ್ದರ ಬಗ್ಗೆ ನಾನು ಯಾರಿಗೂ ಹೇಳಿಲ್ಲ. ನಿಮ್ಮದು ಮಾಹಿತಿ, ನಿಮ್ಮದು ಹೆಸರು ಪೂರ್ತಿ ನಾವು ಗೋಪನೀಯವಾಗಿ ಇಟ್ಟಿದ್ದೀವಿ. ಕೊಡಿ. ನಾವು ಡ್ರಗ್ಸ್ ಬಗ್ಗೆ ಯಾವುದು ಮೂಲ ಹಾಕಿಲ್ಲ. ಡ್ರಗ್ಸ್ ರೌಡಿ ಇದು ಏನೇನು ಇಲೀಗಲ್ ಆ್ಯಕ್ಟಿವಿಟಿ ನಡೀತದೆ ನಾವು ಯಾವುದು ಮೂಲ. ಒಂದೊಂದು ಸಮಯದಲ್ಲಿ ರಾತ್ರಿ ಹೊತ್ತಲ್ಲಿ ಎಲ್ಲರೂ ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿಬಿಟ್ಟು ಮನೆಯಲ್ಲಿ ಬಂದು ಮಲ್ಕೊಬಿಟ್ರೆ ಈ ಎಣ್ಣೆ ಹೊಡಿಯೋರು, ಗಾಂಜಾ ಹೊಡಿಯೋರೆಲ್ಲ 1 ಗಂಟೆವರೆಗೂ ಬೀದಿಯಲ್ಲಿ ಒಂದೇ ಗಲಾಟ. ಎಷ್ಟು NCRಗಳು ಎಷ್ಟು ನಾನು ಮಾಡಿಬಿಟ್ಟಿದ್ದೆ. ಜನರಲ್ ಕಂಪ್ಲೇಂಟ್ ಕೊಟ್ಟು ಒಂದು 2-3 ಸಾರಿ ಕೋರ್ಟ್ಗೆ ಕೂಡ ಕಳಿಸ್ಬಿಟ್ಟು ಬಂದಿದ್ದೆ. ಆಗೂ ಅಲ್ಲಿ
ಆ ಥರ ಆಗ್ತಾ ಇದೆ. ಇನ್ನೂ ಆಗ್ತಾ ಇದೆ. ಇನ್ಫಾರ್ಮೇಷನ್ ಕೊಡಬೇಕು. ನಾನು ಕೊಡ್ತೀನಿ, ಇನ್ನು ಮುಂದೆ ಮಾಡ್ತೀನಿ. ನಾವು ಇಷ್ಟು ಐ ಥಿಂಕ್ ಸ್ವಲ್ಪ ಕಡಿಮೆ ಆಗಿರಬೇಕು, ಬಟ್ ಇನ್ನೂ ನಡ್ತಾ ಇದೆ. ನಮಗೆ ಮಾಹಿತಿ ಕೊಡಿ. ಇದು ನಿಮ್ಮದು ಕೂಡ ಜಾಗ. ನಾವು ಪೊಲೀಸ್ದು ಎಲ್ಲ ಲಿಮಿಟೆಡ್ ಸಿಬ್ಬಂದಿ ಇರುತ್ತೆ, ನೀವೆಲ್ಲ ಪಬ್ಲಿಕ್ ಇರ್ತೀರಿ, ನಿಮಗೆ ಮಾಹಿತಿ ಇರುತ್ತೆ. ಅದಕ್ಕಾಗಿಯೇ ನಮ್ಮದೂ ಒಂದು ಟೀಮ್ ಏನಂದರೆ ಸೋಷಿಯಲಿ ಒಂದು ಟೀಮ್ ನಾವು ಒಂದು ರೆಡಿ ಮಾಡ್ಕೊಂಡಿದ್ದೀವಿ. ಎಲ್ಲೆಲ್ಲಿ ಡ್ರಗ್ಸ್ ಸಿಗುತ್ತೆ, ಎಲ್ಲೆಲ್ಲಿ ಯಾರ್ಯಾರು ಕಿಂಗ್ ಪಿನ್ಸ್ ಇರ್ತಾರೆ, ಯಾರ್ಯಾರು ಕೊಡ್ತಾರೆ, ಮತ್ತು ಯಾವ್ಯಾವ ಕಾಲೇಜುಗಳ ಮುಂದೆ ಚಟುವಟಿಕೆಗಳಾಗುತ್ತೆ ಅದರದ್ದೆಲ್ಲ ಮಾಹಿತಿ ಕಲೆ ಆಗ್ತಾ ಇದ್ದೀವಿ. ವಿ ಹ್ಯಾವ್ ಎ ಫೈಲ್ ಸರ್, ನಾವು ನಿಮ್ಗೆ ಒಂದು ದಿವಸ ಕೊಡ್ತೀವಿ. ಈಗ ಅದಕ್ಕಾಗೇ ಡ್ರಗ್ಸ್ ಮುಕ್ತ ಕರ್ನಾಟಕ ಒಂದು ಟ್ಯಾಬ್ಲೋ ವ್ಯಾನ್ ಬರ್ತಿದೆ. ಇಲ್ಲ ಮಾಹಿತಿ ಕೊಡ್ತೀವಿ, ಅದು ನಮಗೆ ಕನ್ಫರ್ಮೇಷನ್ ಆಗಬೇಕು. ಸೊ ನಮಗೆ ಒಂದು ಪ್ರೂಫ್ ಸಿಕ್ಕಿದ ತಕ್ಷಣ ನಾವು ವಿ ವಿಲ್ ಫಾರ್ವರ್ಡ್, ನಿಮಗೆ ಫಾರ್ವರ್ಡ್ ಮಾಡ್ತೀವಿ. ಸೊ